ಪ್ರಮುಖವಾಗಿ ಇಡಿ ಅಧಿಕಾರಿಗಳು ಒಂದಷ್ಟು ವಿಚಾರಗಳನ್ನ ತನಿಖೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಈಗ ನಾವು ಧರ್ಮಸ್ಥಳದಲ್ಲಿದ್ದೀವಿ. ಧರ್ಮಸ್ಥಳಕ್ಕೆ ಈಗ ಮಾಜಿ ಸಚಿವರಾಗಿರುವಂತ KS ಈಶ್ವರಪ್ಪ ಅವರು ಬಂದಿದ್ದಾರೆ. ಕಾಶಿ ವಿಶ್ವನಾಥದಿಂದ ಗಂಗಾ ಜಲವನ್ನು ತಂದಿದ್ದಾರೆ, ತುಂಗೆಯಿಂದ ತುಂಗಾ ನದಿಯಿಂದ ತುಂಗಾ ಜಲವನ್ನು ತಂದಿದ್ದಾರೆ, ಕಾವೇರಿ ನದಿಯನ್ನು ತಂದಿದ್ದಾರೆ, ನೇತ್ರಾವತಿಯಿಂದ ನೇತ್ರಾವತಿ ಜಲವನ್ನು ಕೂಡ ತಂದು ಶುದ್ಧೀಕರಣವನ್ನ ಮಾಡೋದಕ್ಕೆ ಕೂಡ ಮುಂದಾಗ್ತಿದ್ದಾರೆ. ಅವ್ರನ್ನ ನಾನು ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಸರ್, ಇವತ್ತು ಶುದ್ಧೀಕರಣ ಮಾಡೋದಕ್ಕೆ ಅಂತೇಳಿ ತಾವು ಬಂದಿದ್ದೀರಿ, ಏನ್ ಕಾರಣ? ಧರ್ಮಸ್ಥಳವನ್ನ ಹಿಂದೂ ದ್ರೋಹಿಗಳು, ಧರ್ಮ ದ್ರೋಹಿಗಳು ಅಪಪ್ರಚಾರ ಮಾಡಿ ಇದನ್ನು ಮಲಿನಗೊಳಿಸಿದ್ದಾರೆ. ಹಾಗಾಗಿ ಗಂಗೆ, ತುಂಗೆ, ನೇತ್ರಾವತಿ ಎಲ್ಲಿಂದನೂ ಕೂಡ ನಮ್ಮ ಹೆಣ್ಮಕ್ಳು ಸಂಸ್ಕೃತಿ ಉಳಿಸಂತ ಹೆಣ್ಮಕ್ಳು ಇದನ್ನು ಶುದ್ಧೀಕರಣ ಮಾಡಬೇಕು ಅಂತ ಧರ್ಮಸ್ಥಳಕ್ಕೆ ನಾವೆಲ್ಲ ಬಂದಿದ್ದೇವೆ. ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದೇವೆ, ಶುದ್ಧೀಕರಣ ಮಾಡಿದ್ದೇವೆ. ಇದು ವಿಶ್ವಾಸದಿಂದ ಬಂದಿದ್ದೇವೆ. ಸರ್, ಈಗ ಇಡಿ ಕೂಡ ತನಿಖೆಗೆ ಧುಮುಕಿದೆ. ಫಾರಿನ್ ಫಂಡಿಂಗ್ ಆಗಿದೆ ಅನ್ನೋ ಆರೋಪಗಳನ್ನ ಬಿಜೆಪಿ ಕೂಡ ಮಾಡ್ತಾ ಇದೆ. ಯೂಟ್ಯೂಬರ್ಗಳ ಮೇಲೂ ಕೂಡ ಈಗ ಕಂಪ್ಲೇಂಟ್ಗಳನ್ನ ಕೊಡುವಂತ ಕೆಲಸಗಳಾಗ್ತಾ ಇದೆ. ಷಡ್ಯಂತ್ರ ನಡೆದಿದೆ ಅನ್ನೋ ಆರೋಪಗಳು, ತಾವೇನು ಹೇಳ್ತೀರಿ? ಷಡ್ಯಂತ್ರ ನಡೆದಿರೋದ್ರ ಬಗ್ಗೆ ಯಾವ ಅನುಮಾನನೂ ಕೂಡ ಇಲ್ಲ. ಇವತ್ತು ನೆನ್ನೆದಲ್ಲ, 14 ವರ್ಷದಿಂದ ಷಡ್ಯಂತ್ರ ಮಾಡ್ಕೊಂಡು ಬಂದಿದ್ದಾರೆ. ಆಗಲೇ ಯಾರ್ಯಾರು ಷಡ್ಯಂತ್ರ ಮಾಡ್ತಿದ್ದಾರೆ ಇಂಥವ್ರನ್ನೆಲ್ಲ ಹಿಡಿದು ಒಳಗಾಗಿ ಒದ್ದಿದ್ರೆ ಎಲ್ಲವೂ ಹೊರಗೆ ಬರುತ್ತಿತ್ತು. ಆದರೆ ರಾಜ್ಯ ಸರ್ಕಾರ ಇಲ್ಲಿ ತನಕ ಯಾಕೆ ಸುಮ್ಮನೆ ಇತ್ತೋ ಗೊತ್ತಿಲ್ಲ. ಈಗ SIT ಫಾರ್ಮ್ ಮಾಡಿದ ನಂತರ ಆಗಲೂ ನಾವು ಮೊದಲನೇ ಬಾರಿನೇ ಶಿವಮೊಗ್ಗದಿಂದನೇ ಹೇಳಿದ್ವಿ, ಇದು ಯಾರು ಅನಾಮಿಕ ಇದ್ದಾನೆ, ಅವನು ಹಿಂದೆ ಯಾರಿದ್ದಾರೆ, ಅವನು ಹಿಡಿದು ಸ್ಟೇಷನ್ನೆಲ್ಲ ಒದ್ರೆ ಎಲ್ಲ ಹೊರಗೆ ಬರುತ್ತೆ ಅಂತ ಮಾಡಲಿಲ್ಲ ಅವರು. ಈಗ ಒಂದೊಂದೇ ಬರ್ತಾ ಇದೆ. ನಮ್ಗೆ ಯಾರೋ ಹೇಳಿಕೊಟ್ರು, ಅದಕ್ಕೋಸ್ಕರ ಬುರಡೆ ತಂದ್ವಿ, ಇದನ್ನೆಲ್ಲ ಈಗ ಮಾಡ್ತಿದ್ದಾರೆ. ಆಗಲೇ ಒದ್ದಿದ್ರೆ ಇದೆಲ್ಲ ಈ ಸಮಸ್ಯೆ ಬರ್ತಿರ್ಲಿಲ್ಲ. ಈಗಲೂ ನಮ್ಮ ಒತ್ತಾಯ ಇದೆ, ಫಾರಿನ್ ಫಂಡ್ ಬಂದಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಹಿಂದೆ ಅನೇಕ ಷಡ್ಯಂತ್ರ ನಡೆದಿರೋ ರಾಷ್ಟ್ರ ದ್ರೋಹಿಗಳು, ಧರ್ಮದ್ರೋಹಿಗಳಲ್ಲಿ ಇದ್ದಾರೆ, ಅನೇಕ ಸಂಘಟನೆಗಳಿದೆ. ಇವೆಲ್ಲವೂ ಹೊರಗೆ ಬರಬೇಕಾದ್ರೆ ಇದು ರಾಜ್ಯ ಸರ್ಕಾರ SIT ಮಾಡಿದೆ, ಸಂತೋಷ. ಅದರಿಂದ ಅನೇಕ ಅಂಶ ಹೊರಗೆ ಬಂದಿದೆ. ಪ್ರಾಮಾಣಿಕ ಅವರು ಪ್ರಯತ್ನ ಮಾಡಿದ್ದಾರೆ. ಆದರೆ ಇವರು ಸಾಕಾಗಲ್ಲ. NIA ಮುಖಾಂತರನೇ ಇದಷ್ಟು ಕೂಡ ಹೊರಗಡೆ ಬರಬೇಕು. ಗೃಹ ಸಚಿವರು ಹೇಳಿದ್ರು NIA ಕೊಡೋದ ಪ್ರಶ್ನೆನೇ ಇಲ್ಲ, SIT ತನಿಖೆ ಮಾಡ್ತಾ ಇದೆ ಅಂತ. ನಾನು ಗೃಹ ಸಚಿವರ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ ಅವರು ಏನು ಹೇಳಿದ್ದಾರೆ ಅದಕ್ಕೆ ಉತ್ತರ ಕೊಡಲ್ಲ. ಇಡೀ ದೇಶದ ಹಿಂದೂ ಧರ್ಮದ ಅಭಿಮಾನಿಗಳ ಪರವ ನಾನು ಹೇಳ್ತಾ ಇದ್ದೀನಿ. ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯಿಂದ ನಾವೆಲ್ಲ ಹೇಳ್ತಾ ಇದ್ದೀವಿ, ನಾವು ಯಾರ ವಿರುದ್ಧನೂ ಅಲ್ಲ. ಇದು NIA ಕೊಡ್ಬೇಕಾದ್ರೆ ಅವರೇ ಹೇಳ್ತಾ ಇದ್ದಾರೆ ಇದ್ರ ಹಿಂದೆ ಷಡ್ಯಂತ್ರ ಇದೆ. DK ಶಿವಕುಮಾರ್ ಹೇಳಿಲ್ವಾ? ಷಡ್ಯಂತ್ರ ಅಂದರೆ ಯಾರ್ಯಾರು ಇದರಲ್ಲಿ ಯಾವ ದುಡ್ಡಿದೆ, ಇದಾಗಬೇಕಾದ್ರೆ NIA ಮುಖಾಂತರ ಬರಬೇಕು. ನಾನು ಯಾವುದೇ ಕಾರಣಕ್ಕೂ ನಾನು SIT ಬಗ್ಗೆ ಟೀಕೆ ಮಾಡಲ್ಲ. ಆದರೆ NIA ಕೊಟ್ಟರೆ ಅನೇಕ ಇನ್ನೂ ಅಂಶಗಳು ಕೂಡ ಹೊರಗಡೆ ಬರುತ್ತೆ. ಒಂದು ಕಡೆ ಮಾಜಿ ಸಚಿವರಾಗಿರುವಂಥ KS ಈಶ್ವರಪ್ಪ ಅವರು ಈಗ ಶುದ್ಧೀಕರಣವನ್ನು ಮಾಡೋದಕ್ಕೆ ಅಂತ ನಾವು ಬಂದಿದ್ದೀವಿ. ಅನಾಮಿಕ ವ್ಯಕ್ತಿಯನ್ನು ಆರಂಭದಲ್ಲೇ ಅರೆಸ್ಟ್ ಮಾಡಿ ಪೊಲೀಸ್ ಡ್ರಿಲ್ ನಡೆಸಿದ್ರೆ ಆತನ ಎಲ್ಲ ಸತ್ಯವನ್ನು ಹೇಳ್ತಾ ಇದ್ದ ಅಂತೇಳಿ ನೋಡಿ. BJP ಕೂಡ ಒಂದು ಕಡೆ ಆರೋಪವನ್ನು ಮಾಡ್ತಾ ಬರ್ತಾ ಇದೆ, ಫಾರಿನ್ ಫಂಡಿಂಗ್ ಆಗಿದೆ, NIA ತನಿಖೆ ಆಗಬೇಕು, CBI ತನಿಖೆ ಆಗಬೇಕು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇತ್ತು. ಆದರೆ ಈಗ ಪ್ರಮುಖವಾಗಿ ಇಡಿ ಕೂಡ ತನಿಖೆಗೆ ಧುಮುಕಿದ್ದು, ಮುಂದಿನ ದಿನದಲ್ಲಿ ಇದು ಯಾವ ರೀತಿಯಾದಂಥ ಟರ್ನ್ ಅನ್ನು ಪಡೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈಗ ಪ್ರಮುಖವಾಗಿ ಇಡಿ ಅಧಿಕಾರಿಗಳು ಒಂದಷ್ಟು ವಿಚಾರಗಳನ್ನ ತನಿಖೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಈಗ ನಾವು ಧರ್ಮಸ್ಥಳದಲ್ಲಿದ್ದೀವಿ. ಧರ್ಮಸ್ಥಳಕ್ಕೆ ಈಗ ಮಾಜಿ ಸಚಿವರಾಗಿರುವಂತ KS ಈಶ್ವರಪ್ಪ ಅವರು ಬಂದಿದ್ದಾರೆ. ಕಾಶಿ ವಿಶ್ವನಾಥದಿಂದ ಗಂಗಾ ಜಲವನ್ನು ತಂದಿದ್ದಾರೆ, ತುಂಗೆಯಿಂದ ತುಂಗಾ ನದಿಯಿಂದ ತುಂಗಾ ಜಲವನ್ನು ತಂದಿದ್ದಾರೆ, ಕಾವೇರಿ ನದಿಯನ್ನು ತಂದಿದ್ದಾರೆ, ನೇತ್ರಾವತಿಯಿಂದ ನೇತ್ರಾವತಿ ಜಲವನ್ನು ಕೂಡ ತಂದು ಶುದ್ಧೀಕರಣವನ್ನ ಮಾಡೋದಕ್ಕೆ ಕೂಡ ಮುಂದಾಗ್ತಿದ್ದಾರೆ. ಅವ್ರನ್ನ ನಾನು ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಸರ್, ಇವತ್ತು ಶುದ್ಧೀಕರಣ ಮಾಡೋದಕ್ಕೆ ಅಂತೇಳಿ ತಾವು ಬಂದಿದ್ದೀರಿ, ಏನ್ ಕಾರಣ? ಧರ್ಮಸ್ಥಳವನ್ನ ಹಿಂದೂ ದ್ರೋಹಿಗಳು, ಧರ್ಮ ದ್ರೋಹಿಗಳು ಅಪಪ್ರಚಾರ ಮಾಡಿ ಇದನ್ನು ಮಲಿನಗೊಳಿಸಿದ್ದಾರೆ. ಹಾಗಾಗಿ ಗಂಗೆ, ತುಂಗೆ, ನೇತ್ರಾವತಿ ಎಲ್ಲಿಂದನೂ ಕೂಡ ನಮ್ಮ ಹೆಣ್ಮಕ್ಳು ಸಂಸ್ಕೃತಿ ಉಳಿಸಂತ ಹೆಣ್ಮಕ್ಳು ಇದನ್ನು ಶುದ್ಧೀಕರಣ ಮಾಡಬೇಕು ಅಂತ ಧರ್ಮಸ್ಥಳಕ್ಕೆ ನಾವೆಲ್ಲ ಬಂದಿದ್ದೇವೆ. ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದೇವೆ, ಶುದ್ಧೀಕರಣ ಮಾಡಿದ್ದೇವೆ. ಇದು ವಿಶ್ವಾಸದಿಂದ ಬಂದಿದ್ದೇವೆ. ಸರ್, ಈಗ ಇಡಿ ಕೂಡ ತನಿಖೆಗೆ ಧುಮುಕಿದೆ. ಫಾರಿನ್ ಫಂಡಿಂಗ್ ಆಗಿದೆ ಅನ್ನೋ ಆರೋಪಗಳನ್ನ BJP ಕೂಡ ಮಾಡ್ತಾ ಇದೆ. ಯೂಟ್ಯೂಬರ್ಗಳ ಮೇಲೂ ಕೂಡ ಈಗ ಕಂಪ್ಲೇಂಟ್ಗಳನ್ನ ಕೊಡುವಂತ ಕೆಲಸಗಳಾಗ್ತಾ ಇದೆ. ಷಡ್ಯಂತ್ರ ನಡೆದಿದೆ ಅನ್ನೋ ಆರೋಪಗಳು, ತಾವೇನು ಹೇಳ್ತೀರಿ? ಷಡ್ಯಂತ್ರ ನಡೆದಿರೋದ್ರ ಬಗ್ಗೆ ಯಾವ ಅನುಮಾನನೂ ಕೂಡ ಇಲ್ಲ. ಇವತ್ತು ನೆನ್ನೆದಲ್ಲ, 14 ವರ್ಷದಿಂದ ಷಡ್ಯಂತ್ರ ಮಾಡ್ಕೊಂಡು ಬಂದಿದ್ದಾರೆ. ಆಗಲೇ ಯಾರ್ಯಾರು ಷಡ್ಯಂತ್ರ ಮಾಡ್ತಿದ್ದಾರೆ ಇಂಥವ್ರನ್ನೆಲ್ಲ ಹಿಡಿದು ಒಳಗಾಗಿ ಒದ್ದಿದ್ರೆ ಎಲ್ಲವೂ ಹೊರಗೆ ಬರುತ್ತಿತ್ತು. ಆದರೆ ರಾಜ್ಯ ಸರ್ಕಾರ ಇಲ್ಲಿ ತನಕ ಯಾಕೆ ಸುಮ್ಮನೆ ಇತ್ತೋ ಗೊತ್ತಿಲ್ಲ. ಈಗ SIT ಫಾರ್ಮ್ ಮಾಡಿದ ನಂತರ ಆಗಲೂ ನಾವು ಮೊದಲನೇ ಬಾರಿನೇ ಶಿವಮೊಗ್ಗದಿಂದನೇ ಹೇಳಿದ್ವಿ, ಇದು ಯಾರು ಅನಾಮಿಕ ಇದ್ದಾನೆ, ಅವನು ಹಿಂದೆ ಯಾರಿದ್ದಾರೆ,
ಅವನು ಹಿಡಿದು ಸ್ಟೇಷನ್ನೆಲ್ಲ ಒದ್ರೆ ಎಲ್ಲ ಹೊರಗೆ ಬರುತ್ತೆ ಅಂತ ಮಾಡಲಿಲ್ಲ ಅವರು. ಈಗ ಒಂದೊಂದೇ ಬರ್ತಾ ಇದೆ, ನಮ್ಗೆ ಯಾರೋ ಹೇಳಿಕೊಟ್ರು, ಅದಕ್ಕೋಸ್ಕರ ಬುರುಡೆ ತಂದ್ವಿ, ಇದನ್ನೆಲ್ಲ ಈಗ ಮಾಡ್ತಿದ್ದಾರೆ. ಆಗಲೇ ಒದ್ದಿದ್ರೆ ಇದೆಲ್ಲ ಈ ಸಮಸ್ಯೆ ಬರ್ತಿರ್ಲಿಲ್ಲ. ಈಗಲೂ ನಮ್ಮ ಒತ್ತಾಯ ಇದೆ, ಫಾರಿನ್ ಫಂಡ್ ಬಂದಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಹಿಂದೆ ಅನೇಕ ಷಡ್ಯಂತ್ರ ನಡೆದಿರೋ ರಾಷ್ಟ್ರ ದ್ರೋಹಿಗಳು, ಧರ್ಮದ್ರೋಹಿಗಳಲ್ಲಿ ಇದ್ದಾರೆ, ಅನೇಕ ಸಂಘಟನೆಗಳಿದೆ. ಇವೆಲ್ಲವೂ ಹೊರಗೆ ಬರಬೇಕಾದ್ರೆ ಇದು ರಾಜ್ಯ ಸರ್ಕಾರ SIT ಮಾಡಿದೆ, ಸಂತೋಷ. ಅದರಿಂದ ಅನೇಕ ಅಂಶ ಹೊರಗೆ ಬಂದಿದೆ. ಪ್ರಾಮಾಣಿಕವಾಗಿ ಅವರು ಪ್ರಯತ್ನ ಮಾಡಿದ್ದಾರೆ. ಆದರೆ ಇವರು ಸಾಕಾಗಲ್ಲ, NIA ಮುಖಾಂತರನೇ ಇದಷ್ಟು ಕೂಡ ಹೊರಗಡೆ ಬರಬೇಕು. ಗೃಹ ಸಚಿವರು ಹೇಳಿದ್ರು NIA ಕೊಡೋದು ಪ್ರಶ್ನೆನೇ ಇಲ್ಲ, SIT ತನಿಖೆ ಮಾಡ್ತಾ ಇದೆ ಅಂತ. ನಾನು ಗೃಹ ಸಚಿವರ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ ನಾನು ಅವ್ರು ಏನು ಹೇಳಿದ್ದಾರೆ ಅದಕ್ಕೆ ಉತ್ತರ ಕೊಡಲ್ಲ. ಇಡೀ ದೇಶದ ಹಿಂದೂ ಧರ್ಮದ ಅಭಿಮಾನಿಗಳ ಪರವ ನಾನು ಹೇಳ್ತಾ ಇದ್ದೀನಿ. ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯಿಂದ ನಾವೆಲ್ಲ ಹೇಳ್ತಾ ಇದ್ದೀವಿ, ನಾವು ಯಾರ ವಿರುದ್ಧನೂ ಅಲ್ಲ. ಇದು NIA ಕೊಡ್ಬೇಕಾದ್ರೆ ಅವರೇ ಹೇಳ್ತಾ ಇದ್ದಾರೆ, ಇದ್ರ ಹಿಂದೆ ಷಡ್ಯಂತ್ರ ಇದೆ. DK ಶಿವಕುಮಾರ್ ಹೇಳಿಲ್ವಾ? ಷಡ್ಯಂತ್ರ ಅಂದರೆ ಯಾರ್ಯಾರು ಇದರಲ್ಲಿ ಯಾವ ದುಡ್ಡಿದೆ, ಇದಾಗಬೇಕಾದ್ರೆ NIA ಮುಖಾಂತರ ಬರಬೇಕು. ನಾನು ಯಾವುದೇ ಕಾರಣಕ್ಕೂ ನಾನು SIT ಬಗ್ಗೆ ಟೀಕೆ ಮಾಡಲ್ಲ. ಆದರೆ NIA ಕೊಟ್ಟರೆ ಅನೇಕ ಇನ್ನೂ ಅಂಶಗಳು ಕೂಡ ಹೊರಗಡೆ ಬರುತ್ತೆ. ನೋಡಿ, ಒಂದು ಕಡೆ ಮಾಜಿ ಸಚಿವರಾಗಿರುವಂಥ KS ಈಶ್ವರಪ್ಪ ಅವರು ಈಗ ಶುದ್ಧೀಕರಣವನ್ನು ಮಾಡೋದಕ್ಕೆ ಅಂತ ನಾವು ಬಂದಿದ್ದೀವಿ. ಅನಾಮಿಕ ವ್ಯಕ್ತಿಯನ್ನು ಆರಂಭದಲ್ಲೇ ಅರೆಸ್ಟ್ ಮಾಡಿ ಪೊಲೀಸ್ ಡ್ರಿಲ್ ನಡೆಸಿದ್ರೆ ಆತನ ಎಲ್ಲ ಸತ್ಯವನ್ನು ಹೇಳ್ತಾ ಇದ್ದ ಅಂತೇಳಿ. ನೋಡಿ, BJP ಕೂಡ ಒಂದು ಕಡೆ ಆರೋಪವನ್ನು ಮಾಡ್ತಾ ಬರ್ತಾ ಇದೆ, ಫಾರಿನ್ ಫಂಡಿಂಗ್ ಆಗಿದೆ, NIA ತನಿಖೆ ಆಗಬೇಕು, CBI ತನಿಖೆ ಆಗಬೇಕು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇತ್ತು. ಆದರೆ ಈಗ ಪ್ರಮುಖವಾಗಿ ED ಕೂಡ ತನಿಖೆಗೆ ಧುಮುಕಿದ್ದು, ಮುಂದಿನ ದಿನದಲ್ಲಿ ಇದು ಯಾವ ರೀತಿಯಾದಂಥ ಟರ್ನನ್ನು ಪಡೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈಗ ಪ್ರಮುಖವಾಗಿ ED ಅಧಿಕಾರಿಗಳು ಒಂದಷ್ಟು ವಿಚಾರಗಳನ್ನ ತನಿಖೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಈಗ ನಾವು ಧರ್ಮಸ್ಥಳದಲ್ಲಿದ್ದೀವಿ. ಧರ್ಮಸ್ಥಳಕ್ಕೆ ಈಗ ಮಾಜಿ ಸಚಿವರಾಗಿರುವಂಥ KS ಈಶ್ವರಪ್ಪ ಅವರು ಬಂದಿದ್ದಾರೆ. ಕಾಶಿ ವಿಶ್ವನಾಥದಿಂದ ಗಂಗಾ ಜಲವನ್ನು ತಂದಿದ್ದಾರೆ, ತುಂಗೆಯಿಂದ ತುಂಗಾ ನದಿಯಿಂದ ತುಂಗಾ ಜಲವನ್ನು ತಂದಿದ್ದಾರೆ, ಕಾವೇರಿ ನದಿಯನ್ನು ತಂದಿದ್ದಾರೆ, ನೇತ್ರಾವತಿಯಿಂದ ನೇತ್ರಾವತಿ ಜಲವನ್ನು ಕೂಡ ತಂದು ಶುದ್ಧೀಕರಣವನ್ನು ಮಾಡೋದಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಅವ್ರನ್ನ ನಾನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಸರ್, ಇವತ್ತು ಶುದ್ಧೀಕರಣ ಮಾಡೋದಕ್ಕೆ ಅಂತೇಳಿ ತಾವು ಬಂದಿದ್ದೀರಿ, ಏನು ಕಾರಣ? ಧರ್ಮಸ್ಥಳವನ್ನು ಹಿಂದೂ ದ್ರೋಹಿಗಳು, ಧರ್ಮದ್ರೋಹಿಗಳು ಅಪಪ್ರಚಾರ ಮಾಡಿ ಇದನ್ನು ಮಲಿನಗೊಳಿಸಿದ್ದಾರೆ. ಹಾಗಾಗಿ ಗಂಗೆ, ತುಂಗೆ, ನೇತ್ರಾವತಿ ಎಲ್ಲಿಂದನೂ ಕೂಡ ನಮ್ಮ ಹೆಣ್ಮಕ್ಳು, ಸಂಸ್ಕೃತಿ ಉಳಿಸೋಂಥ ಹೆಣ್ಮಕ್ಳು ಇದನ್ನು ಶುದ್ಧೀಕರಣ ಮಾಡಬೇಕು ಅಂತ ಧರ್ಮಸ್ಥಳಕ್ಕೆ ನಾವೆಲ್ಲ ಬಂದಿದ್ದೇವೆ. ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದೇವೆ, ಶುದ್ಧೀಕರಣ ಮಾಡಿದ್ದೇವೆ, ಇದು ವಿಶ್ವಾಸದಿಂದ ಬಂದಿದ್ದೇವೆ. ಸರ್, ಈಗ ED ಕೂಡ ತನಿಖೆಗೆ ಧುಮುಕಿದೆ, ಫಾರಿನ್ ಫಂಡಿಂಗ್ ಆಗಿದೆ ಅನ್ನೋ ಆರೋಪಗಳನ್ನು BJP ಕೂಡ ಮಾಡ್ತಾ ಇದೆ. ಯೂಟ್ಯೂಬರ್ಗಳ ಮೇಲೂ ಕೂಡ ಈಗ ಕಂಪ್ಲೇಂಟ್ಗಳನ್ನು ಕೊಡುವಂಥ ಕೆಲಸಗಳಾಗ್ತಾ ಇದೆ. ಷಡ್ಯಂತ್ರ ನಡೆದಿದೆ ಅನ್ನೋ ಆರೋಪಗಳು, ತಾವೇನು ಹೇಳ್ತೀರಿ? ಷಡ್ಯಂತ್ರ ನಡೆದಿರೋದ್ರ ಬಗ್ಗೆ ಯಾವ ಅನುಮಾನನೂ ಕೂಡ ಇಲ್ಲ. ಇವತ್ತು ನೆನ್ನೆದೆಲ್ಲ 14 ವರ್ಷದಿಂದ ಷಡ್ಯಂತ್ರ ಮಾಡ್ಕೊಂಡು ಬಂದಿದ್ದಾರೆ. ಆಗಲೇ ಯಾರ್ಯಾರು ಷಡ್ಯಂತ್ರ ಮಾಡ್ತಿದ್ದಾರೆ ಇಂಥವ್ರನ್ನೆಲ್ಲ ಹಿಡಿದು ಒಳಗಾಗಿ ಒದ್ದಿದ್ರೆ ಎಲ್ಲವೂ ಹೊರಗೆ ಬರುತ್ತಿತ್ತು. ಆದರೆ ರಾಜ್ಯ ಸರ್ಕಾರ ಇಲ್ಲಿ ತನಕ ಯಾಕೆ ಸುಮ್ಮನೆ ಇತ್ತೋ ಗೊತ್ತಿಲ್ಲ. ಈಗ SIT ಫಾರ್ಮ್ ಮಾಡಿದ ನಂತರ ಆಗಲೂ ನಾವು ಮೊದಲನೇ ಬಾರಿನೇ ಶಿವಮೊಗ್ಗದಿಂದನೇ ಹೇಳಿದ್ವಿ, ಇದು ಯಾರು ಅನಾಮಿಕ ಇದ್ದಾನೆ, ಅವನು ಹಿಂದೆ ಯಾರಿದ್ದಾರೆ, ಅವನು ಹಿಡಿದು ಸ್ಟೇಷನ್ನೆಲ್ಲ ಒದ್ರೆ ಎಲ್ಲ ಹೊರಗೆ ಬರುತ್ತೆ ಅಂತ ಮಾಡಲಿಲ್ಲ ಅವರು. ಈಗ ಒಂದೊಂದೇ ಬರ್ತಾ ಇದೆ, ನಮ್ಗೆ ಯಾರೋ ಹೇಳಿಕೊಟ್ರು, ಅದಕ್ಕೋಸ್ಕರ ಬುರುಡೆ ತಂದ್ವಿ, ಇದನ್ನೆಲ್ಲ ಈಗ ಮಾಡ್ತಿದ್ದಾರೆ. ಆಗಲೇ ಒದ್ದಿದ್ರೆ ಇದೆಲ್ಲ ಈ ಸಮಸ್ಯೆ ಬರ್ತಿರ್ಲಿಲ್ಲ. ಈಗಲೂ ನಮ್ಮ ಒತ್ತಾಯ ಇದೆ, ಫಾರಿನ್ ಫಂಡ್ ಬಂದಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಹಿಂದೆ ಅನೇಕ ಷಡ್ಯಂತ್ರ ನಡೆದಿರೋ ರಾಷ್ಟ್ರ ದ್ರೋಹಿಗಳು, ಧರ್ಮದ್ರೋಹಿಗಳಲ್ಲಿ ಇದ್ದಾರೆ, ಅನೇಕ ಸಂಘಟನೆಗಳಿದೆ. ಇವೆಲ್ಲವೂ ಹೊರಗೆ ಬರಬೇಕಾದ್ರೆ ಇದು ರಾಜ್ಯ ಸರ್ಕಾರ SIT ಮಾಡಿದೆ, ಸಂತೋಷ. ಅದರಿಂದ ಅನೇಕ ಅಂಶ ಹೊರಗೆ ಬಂದಿದೆ. ಪ್ರಾಮಾಣಿಕವಾಗಿ ಅವರು ಪ್ರಯತ್ನ ಮಾಡಿದ್ದಾರೆ. ಆದರೆ ಇವರು ಸಾಕಾಗಲ್ಲ, NIA ಮುಖಾಂತರನೇ ಇದಷ್ಟು ಕೂಡ ಹೊರಗಡೆ ಬರಬೇಕು. ಗೃಹ ಸಚಿವರು ಹೇಳಿದ್ರು NIA ಕೊಡೋದು ಪ್ರಶ್ನೆನೇ ಇಲ್ಲ, SIT ತನಿಖೆ ಮಾಡ್ತಾ ಇದೆ ಅಂತ. ನಾನು ಗೃಹ ಸಚಿವರ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ ನಾನು ಅವ್ರು ಏನು ಹೇಳಿದ್ದಾರೆ ಅದಕ್ಕೆ ಉತ್ತರ ಕೊಡಲ್ಲ. ಇಡೀ ದೇಶದ ಹಿಂದೂ ಧರ್ಮದ ಅಭಿಮಾನಿಗಳ ಪರವ ನಾನು ಹೇಳ್ತಾ ಇದ್ದೀನಿ. ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯಿಂದ ನಾವೆಲ್ಲ ಹೇಳ್ತಾ ಇದ್ದೀವಿ, ನಾವು ಯಾರ ವಿರುದ್ಧನೂ ಅಲ್ಲ. ಇದು NIA ಕೊಡ್ಬೇಕಾದ್ರೆ ಅವರೇ ಹೇಳ್ತಾ ಇದ್ದಾರೆ, ಇದ್ರ ಹಿಂದೆ ಷಡ್ಯಂತ್ರ ಇದೆ. DK ಶಿವಕುಮಾರ್ ಹೇಳಿಲ್ವಾ? ಷಡ್ಯಂತ್ರ ಅಂದರೆ ಯಾರ್ಯಾರು ಇದರಲ್ಲಿ ಯಾವ ದುಡ್ಡಿದೆ, ಇದಾಗಬೇಕಾದ್ರೆ NIA ಮುಖಾಂತರ ಬರಬೇಕು. ನಾನು ಯಾವುದೇ ಕಾರಣಕ್ಕೂ ನಾನು SIT ಬಗ್ಗೆ ಟೀಕೆ ಮಾಡಲ್ಲ. ಆದರೆ NIA ಕೊಟ್ಟರೆ
ಅನೇಕ ಇನ್ನೂ ಅಂಶಗಳು ಕೂಡ ಹೊರಗಡೆ ಬರುತ್ತೆ. ನೋಡಿ, ಒಂದು ಕಡೆ ಮಾಜಿ ಸಚಿವರಾಗಿರುವಂತಹ KS ಈಶ್ವರಪ್ಪ ಅವರು ಈಗ ಶುದ್ಧೀಕರಣವನ್ನ ಮಾಡೋದಕ್ಕೆ ಅಂತ ನಾವು ಬಂದಿದ್ದೀವಿ. ಅನಾಮಿಕ ವ್ಯಕ್ತಿಯನ್ನ ಆರಂಭದಲ್ಲೇ ಅರೆಸ್ಟ್ ಮಾಡಿ ಪೊಲೀಸ್ ಡ್ರಿಲ್ ನಡೆಸಿದ್ರೆ ಆತನ ಎಲ್ಲ ಸತ್ಯವನ್ನ ಹೇಳ್ತಾ ಇದ್ದ ಅಂತೇಳಿ. ನೋಡಿ, ಬಿಜೆಪಿ ಕೂಡ ಒಂದು ಕಡೆ ಆರೋಪವನ್ನ ಮಾಡ್ತಾ ಬರ್ತಾ ಇದೆ. ಫಾರಿನ್ ಫಂಡಿಂಗ್ ಆಗಿದೆ, NIA ತನಿಖೆ ಆಗಬೇಕು, CBI ತನಿಖೆ ಆಗಬೇಕು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇತ್ತು. ಆದರೆ ಈಗ ಪ್ರಮುಖವಾಗಿ ಇಡಿ ಕೂಡ ತನಿಖೆಗೆ ಧುಮುಕಿದ್ದು ಮುಂದಿನ ದಿನದಲ್ಲಿ ಇದು ಯಾವ ರೀತಿಯಾದಂಥ ಟರ್ನ್ ಅನ್ನ ಪಡೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.